ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಓಲೋದವ್ರು ಲಾಂಚ್ ಮಾಡಿರೋದು ಸಿಟ್ಟಿಂಗ್ ಕಮ್ ಸ್ಲೀಪರ್ ನೋಡಿದ್ರೆ, ಬಟ್ ಇದು ಸಿಟ್ಟಿಂಗ್ ಕಮ್ ಸ್ಲೀಪರ್. ನಾನು ಗೊತ್ತಿರೋದು ಇವಾಗ ಸಿಟ್ಟಿಂಗ್ ಗಾಡಿ ಸ್ಲೀಪರ್ ಅಪ್ಪರ್ ಇದೆ, ಬಟ್ ಇದನ್ನ ನೀವು ಯಾವ ತರ ಹೇಳ್ತಾರೆ ಆ ತರ ಚೇಂಜ್ ಮಾಡ್ಕೊಡ್ತಾರೆ. ಲೈನಲ್ಲಿ ಸಿಂಗಲ್ ಅಲ್ಲಿ ಬೇಕಂದ್ರೆ ನಮಗೆ ಫುಲ್ ಸ್ಲೀಪರ್ ಕೊಟ್ಟಿದ್ದಾರೆ, ಫುಲ್ ಸ್ಲೀಪರ್ ಕೊಡ್ತಾರೆ. ಸಿಟ್ಟಿಂಗ್ ಕಮ್ ಸ್ಲೀಪರ್ ಬೇಕಂದ್ರೆ ಅದನ್ನು ಕೂಡ ಕೊಡ್ತಾರೆ. ತೋರಿಸ್ತೀನಿ ಬನ್ನಿ ಬರೋಣ. ಇವತ್ತು ನಾನು ಬಂದು ಅಹಮದಾಬಾದ್ ಒಳಗೆ ಪ್ರವಾಸ ಒಳಗಿದ್ದೀನಿ. ಇಲ್ಲಿ ಗೋಲ್ವೋ 9600 ಫುಲ್ಲಿ ಅಪ್ಡೇಟ್ ಆಗಿದೆ. ಬಟ್ ಏನೇನು ಡಿಫ್ರೆಂಟ್ ಅಂದರೆ ಫುಲ್ಲಿ ನಿಮ್ಗೆ ಏನೇನು ಅಪ್ಡೇಟ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ನಿಮಗೆ. 360 ಡಿಗ್ರಿ ಕ್ಯಾಮ್ರಾ ಕೊಟ್ಟಿದ್ದಾರೆ, ಕಂಪ್ಲೀಟ್ಲಿ ಕ್ಯಾಮ್ರಾ ಹಿಂದ್ಗಡೆ ಮತ್ತು ಮುಂದ್ಗಡೆ ಮಿರರ್ ಬರ್ತದಲ್ಲ, ಮಿರರ್ ಇಲ್ಲ ಇದರಲ್ಲಿ. ಲೈಟಿಂಗ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ, ಅದನ್ನು ಕೂಡ ತೋರಿಸೋಂಬರಿ ಏನು ಚೇಂಜ್ ಮಾಡಿದ್ದಾರೆ ಅಂತೇಳಿ ನಿಮಗೆ. ಮುಂದ್ಗಡೆ ಬಂದರೆ ನಿಮಗೆ ಒಂದು ಪ್ರೊಜೆಕ್ಟರ್ ಲೈಟು ಮತ್ತು ಮಾಮೂಲಿ ಒಂದು ಲೈಟ್ ಕೊಡ್ತಾರೆ. ಕೆಳಗಡೆ ಬಂದ ಪೋಕ್ ಲ್ಯಾಂಪ್, ಇದೇನು ಚೇಂಜಸ್ ಇಲ್ಲ. ಇಲ್ಲಿ ಬಂದರೆ ನಿಮಗೆ ಕಂಪ್ಲೀಟ್ಲಿ ಮಿರರ್ ಇರ್ತದಲ್ಲ, ಕೊಂಬು ತೆಗೆದುಬಿಟ್ಟಿದ್ದಾರೆ, ಕ್ಯಾಮ್ರಾ ಕೊಟ್ಬಿಟ್ಟಿದ್ದಾರೆ. 360 ಡಿಗ್ರಿ ಕ್ಯಾಮ್ರಾ ಇದೆ ಇದರಲ್ಲಿ. ಸೊ ಅಲ್ಲಿ ಸೆಂಟ್ರಲ್ಲಿ ಒಂದು ಕೊಟ್ಟಿದ್ದಾರೆ. ಸೈಡ್ ತೋರಿಸ್ಬಿಡ್ತಾರೆ ಒಂದ್ಸತಿ. ನಮ್ಮ ಡ್ರೈವರ್ಗೆ ಮಾತಾಡ್ಸೋಣ ಬನ್ನಿ ಫಸ್ಟ್, ಏನೇನಿದೆ ಇರಲಿ ಅಂತ ಹೇಳ್ಬಿಟ್ಟು. ಕ್ಯಾಪ್ಟನ್ ಸರ್ ಇದ್ದಾರೆ. ಸರ್ ನಮಸ್ಕಾರ. ನಮ್ಮ ಹೆಸರು ಸರ್ ಅಶೋಕಣ್ಣ ಅವರೇ. ಏನೇನು ಚೇಂಜ್ ಆಗಿದೆ ಸರ್ ಇವಾಗ ಇದೆ ಮುಂಚೆ ಇರೋ ಗಾಡಿಗೂ ಮತ್ತು ಇವಾಗಿರೋದಲ್ಲಿ? ಇದರಲ್ಲಿ ಫಸ್ಟ್ ಆಫ್ ಆಲ್ ಇದು ಈ ಮಿರರ್ ಅಂತ ಬಂದಿದೆ. ಈ ಮಿರರ್ ಇದು ಒಂದು ಸಪರೇಟ್. ಓಕೆ, ಮಿರರ್ ಬರಲ್ಲ, ಮಿರರ್ ಬದಲು ಈ ಮಿರರ್. ಎರಡು ಪಾರ್ಟ್ ಇದೆ ಸರ್ ಇದರಲ್ಲಿ? ಏನು ಪಾರ್ಟ್ ಇಲ್ಲ. ಅಲ್ಲ ಅಂದ್ರೆ ಎರಡು ಇದೆಯಲ್ಲ, ಅಂದ್ರೆ ಇಲ್ಲೊಂದು ಮಿರರ್ ತರ ಬರುತ್ತೆ, ಲಾಸ್ಟ್ ಗಳ ತೋರಿಸುತ್ತೆ. ಇದು ಬಂದು ಬ್ಲೈಂಡ್ ಸ್ಪಾಟ್, ನಮ್ಗೆ ಕಾಣದೇ ಇರೋದು ಇದ್ರಲ್ಲಿ ಕಾಣಿಸುತ್ತೆ. ಓ, ಈ ಸೈಡ್ ಅಲ್ಲಿ ಒಂದು ಕ್ಯಾಮೆರಾ ಇದೆ ಕಾಣಿಸುತ್ತೆ. ಓಕೆ. ಇದು ಬಂದು ಫ್ರಂಟ್ ಡಿಜಿಟಲ್ ಕ್ಯಾಮೆರಾ, ಮುಂದೆಗಡೆ ಬರೋದು. ಓ, ಇದು ಫ್ರಂಟ್. ಇದು ಬಂದು 360 ಡಿಗ್ರಿ ಕ್ಯಾಮೆರಾ. ಅಂದ್ರೆ ನಮ್ಗೆ ರೈಟ್ ಸೈಡ್ ಫುಲ್ ಇದು ತೋರಿಸುತ್ತೆ, ಬ್ಯಾಕ್ ಫುಲ್ ಸೈಡ್ ತೋರಿಸುತ್ತೆ, ಮತ್ತೆ ಲೆಫ್ಟ್ ಸೈಡ್ ತೋರಿಸುತ್ತೆ. ಇದು ಫ್ರಂಟ್ ಅಲ್ಲಿ ಗಾಡಿ ಸುತ್ತ ಯಾರಾದ್ರೂ ಎಷ್ಟು ಮೀಟರ್ ಇದಾರೆ ಅಂತ ತೋರಿಸುತ್ತೆ. ಇದು ಎಷ್ಟು ಮೀಟರ್ ಅವರೇ, ಎಷ್ಟು ಜನ ಅವರೇ ಅದ್ರಲ್ಲಿ ತೋರಿಸುತ್ತೆ. ಅಂದ್ರೆ ನಮ್ಗೆ ಎಲ್ಲಾನು ಗಾಡಿ ರಿವರ್ಸ್ ಆಗ್ಬೇಕಾದ್ರೆ ಅದರಲ್ಲಿ ನಮ್ಗೆ ಕ್ಲಿಯರಿಟಿ ಬರುತ್ತೆ, ಇಷ್ಟೇ ಮೀಟರ್ ಇದಾರೆ, ಇಷ್ಟೇ ಮೀಟರ್ ಬರುತ್ತೆ ಅಂತ. ಮತ್ತೆ ಇದನ್ನ ಬಿಟ್ಟರೆ ಬೇರೆ ಕ್ಯಾಮ್ರಾಗಳು ಯಾವ ಇದೆ ಸರ್ ಇದರಲ್ಲಿ? ಇದು ಆಲ್ಕೋಹಾಲ್ ಡಿಟೆಕ್ಟಿವ್ ಕ್ಯಾಮ್ರಾ. ಇದು ಒಂದು ಆಲ್ಕೋಹಾಲ್ ಬ್ಲೂಯಿಂಗ್ ಮಿಷಿನ್. ಇದು ಬ್ಲೂಯಿಂಗ್ ಮಾಡಿದ್ರೆ ಮಾತ್ರ ಸ್ಟಾರ್ಟ್ ಆಗುತ್ತೆ. ಹೊಸ ಗಾಡಿಲೆಲ್ಲ ಹಂಗೆ ಇದೆ. ಇವಾಗ ಬರೋ ಹೊಸ ಗಾಡಿ ಈ ತರ ಬರುತ್ತೆ. ಕಂಪಲ್ಸರಿ ಸ್ಟಾರ್ಟ್ ಆಗುತ್ತೆ. ಆಲ್ಕೋಹಾಲ್ ಡ್ರಿಂಕ್ಸ್ ಮಾಡಿದ್ರೆ ಸ್ಟಾರ್ಟ್ ಆಗೋದಿಲ್ಲ. ಇದು ಇಗ್ನಿಷನ್ ಗೆ ಮ್ಯಾಚ್ ಆಗಿದೆ. ಇದು ಒಂದು ರೆಗ್ಯುಲರ್ ಕ್ಯಾಮೆರಾ ಇರುತ್ತೆ, ಡ್ಯಾಶ್ ಕ್ಯಾಮೆರಾ. ಅದು ಬಂದು DMS ಕ್ಯಾಮೆರಾ. ಏನ್ ಸರ್ ಇದು ಫೀಚರ್ ಇದರಲ್ಲಿ? ಅದು ಡ್ರೈವರ್ ಕಂಟಿನ್ಯೂ ರೆಕಾರ್ಡ್ ಅಲ್ಲೇ ಇರುತ್ತೆ, ಅದು ರೆಕಾರ್ಡ್ ಆಗುತ್ತೆ. ಆಮೇಲೆ ಇದು ಬರುತ್ತಲ್ಲ, ಬರ್ತಾ ಇಲ್ಲ. ಇಲ್ಲೊಂದು ಮಿರರ್ ಕೊಟ್ಟಿದ್ದಾರೆ ಇದಕ್ಕೆ. ಮತ್ತೆ ಇಲ್ಲಿ ಸರ್ ಇದು ಬಂದು ಟೈರ್ ದಲ್ಲಿ ಎಷ್ಟು ಏರ್ ಇದೆ ಅಂತ PSI ಗೊತ್ತಾಗುತ್ತೆ ನಮಗೆ. ಅಂದ್ರೆ ಯಾವ ಬೋಲೋನ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಸಾಕಾಗಿದೆ ಸರ್. ಮತ್ತೆ ಇದನ್ನ ಬಿಟ್ರೆ ಮತ್ತೆ ನಿಮ್ಗೆ ಗೊತ್ತಿರೋ ಏನು ಚೇಂಜ್ ಮಾಡಿದ್ರೆ? ಇದರಲ್ಲಿ ಎಲ್ಲಾ ಗಾಡಿಯಲ್ಲಿ ಸನ್ ರೂಫ್ ಚುಚ್ಚಿಲ್ಲ, ಎಳಿಬೇಕು ಕೈಯಲ್ಲಿ. ಇದರಲ್ಲಿ ಸನ್ ರೂಫ್ ಚುಚ್ಚಿದೆ, ಕೆಳಗೆ ಮನೆ ಮಾಡ್ಕೊಂಬೋದು ಸನ್ ರೂಫ್ ಅಲ್ಲಿ. ಎಲ್ಲ ಮಾಮೂಲಿ ನೋಡ್ರ, ಮುಂಚೆಲ್ಲ ಇದನ್ನ ಕೈಲಿಂದ ಬಂದ್ರೆ ಎಲ್ಲ ಬೇಕಾದ್ರೆ ಚುಚ್ಚಾಗ ಕೆಳಗೆ ಬರ್ತೈತೆ. ನಮ್ಗೆ ಎಷ್ಟು ಬೇಕು ಸೆಟ್ಟಿಂಗ್ ಮಾಡ್ಕೊಂಡು ಆಫ್ ಮಾಡ್ಕೋಬೋದು ಅಷ್ಟೇ. ಎಷ್ಟು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಆಫ್ ಮಾಡ್ಕೊಬೋದು. ಸೊ ಇದೊಂದು. ಮತ್ತೆ ಸರ್ ಸುಮಾರು ಡಿಫರೆನ್ಸ್ ಏನಿದೆ ಇದರಲ್ಲಿ? ಇವಾಗ ಮೈಲೇಜ್ ಸೇಮ್, ಹಾರ್ಸ್ ಪವರ್ ಅದೇನು ಚೇಂಜ್ ಮಾಡಲ್ಲ, ಮಿಕ್ಕಿರೋದೆಲ್ಲ ಸೇಮೇ ಇದೆ ಹಾರ್ಸ್ ಪವರ್ಸ್ ಎಲ್ಲ. ಬನ್ನಿ ಒಳಗಡೆ ತೋರಿಸ್ತೀನಿ ಇವಾಗ ನಿಮಗೆ. ನೋಡಿ, ಇನ್ ಕೇಸ್ ಗಾಡಿ ರಿವರ್ಸ್ ತೆಗಿವಾಗ ಕ್ಲೀನರ್ ಇಲ್ಲಪ್ಪ, ಯಾರು ನೋಡ್ತಾ ಇಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಈ ಥರ ಬೀಪ್ ಸೌಂಡ್ ಬರುತ್ತೆ ನಿಮಗೆ. ಗಾಡಿ ಹತ್ತಿರದಲ್ಲಿ ಓಡಾಡ್ತಾ ಇದ್ರಂತೆ ಬೀಪ್ ಸೌಂಡ್ ಬರ್ತದೆ, ಟಿ ಅಂತ. ಇವಾಗ ಇಲ್ಲಿ ಬಂದು ರಿವರ್ಸ್ ಬನ್ನಿ ಹಂಗೆ ಒಳಗಡೆ ಒಂದು ತೋರಿಸ್ಬಿಡ್ತೀನಿ ನಿಮಗೆ. ಇದು ಬಂದು ಸಿಟ್ಟಿಂಗ್ ಕಮ್ ಸ್ಲೀಪರ್ ಈ ಥರ ಇದೆ ನೋಡಿ. ಓಲೋದಂಕ್ರಿ ಸೀಟಿಂಗ್ ಎಲ್ಲ ಫುಲ್ ಕಂಫರ್ಟಬಲ್, ನೋ ಪ್ರಾಬ್ಲಮ್, ಅದರಲ್ಲಿ ಕಾಂಪ್ರಮೈಸೇ ಇಲ್ಲ ಅವರ. ಬಟ್ ಇವಾಗೆಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಬನ್ನಿ ತೋರಿಸ್ತೀನಿ ಏನಂತ ಹೇಳ್ಬಿಟ್ಟು. ಪ್ರತಿಯೊಂದು ಸೀಟ್ಗೂ ಈ ಥರ TV ಕೊಟ್ಟಿದ್ದಾರೆ, ಎಲ್ಲ ವೈಫೈ ಕನೆಕ್ಟೆಡ್. ಇದು ಗ್ಲಾಸ್ ಹೋಲ್ಡರ್ ಅನ್ಸುತ್ತೆ ಇದನ್ನು, ಮೇ ಬಿ. ವಾಟರ್ ಬಾಟ್ಲ್ ಹೋಲ್ಡ್ರು. ಈ ಥರ ನಿಮಗೆ ಬ್ಯಾಗ್ಗಳಿದ್ರೆ ಇಲ್ಲಿ ಹಾಕೋಬೋದು, ಸಣ್ಣ ಪುಟ್ಟ ಏನಿದ್ರೆ ಕವರ್ ಇಟ್ಕೋಬೋದು. ಕಂಫರ್ಟ್ಗೆ ಅಂಕರಿ ನೆಕ್ಸ್ಟ್ ಲೆವೆಲ್ ಇದೆ, ಫುಲ್ಲಿ ನಿಮಗೆ ಆರಾಮಾಗಿ ಫೋಲ್ಡ್ ಮಾಡಿ ಮಲ್ಕೋಬೋದು. ಇದು ಓಕೆ ಎತ್ತಬೇಕಾ ಹೆಂಗೆ? ಓಕೆ ರೈಟ್. ಇದು ಬಂದು ಲೈಟಿಂಗು. ಇಲ್ಲೊಂದು ಕೊಟ್ಟಿದ್ದಾರೆ, ಕಾಫಿ ಕುಟ್ಕೊಂಡು ಅಥವಾ ಲ್ಯಾಪ್ಟಾಪ್ ತಂದು ಯಾರು ವರ್ಕ್ ಮಾಡೋರಿದ್ರೆ ಆರಾಮಾಗಿ ಲ್ಯಾಪ್ಟಾಪ್ ವರ್ಕ್ ಮಾಡ್ಕೋಬೋದು. ವರ್ಕ್ ಫ್ರಮ್ ಹೋಮ್ ಇರೋರು ಅಥವಾ ಜರ್ನಿಯಲ್ಲೂ ವರ್ಕ್ ಮಾಡ್ಬೋದು ಇದರಲ್ಲಿ. ಬನ್ನಿ ಇನ್ನೊಂದು ಮತ್ತೇನು ಚೇಂಜ್ ಮಾಡಿದ್ರೆ ತೋರಿಸ್ತಾಗ್ತೀನಿ ನಿಮಗೆ. ಪವರ್ ಬೆಡ್ಡಲ್ಲಿ ಸ್ಲೀಪರ್ ಈ ಥರ ಇದೆ ನೋಡಿ. ಸಿಟ್ಟಿಂಗ್ ಸ್ಲೀಪರ್ ಇದೆ, ಲೋರಲ್ಲಿ ಇಲ್ಲ. ನೀವು ಆರ್ಡರ್ ಕೊಟ್ಟರೆ ಮಾಡ್ಬೋದು. ಪ್ರತಿಯೊಂದು ಮಟ್ಟಿಗೂ TV ಇದೆಲ್ಲ ಮುಂಚೆನೇ ಇದೆ. ಬಟ್ ಇದು ಕೂಡ ನಿಮ್ಗೆ ಸುಮಾರು ಬಸ್ಸಲ್ಲಿ ತೋರಿಸಿದ್ದೀನಿ, ರಾಜರಥನಲ್ಲಿ ಎಲ್ಲ ಈ ಥರ ಇರೋದು. ರಿಮೋಟ್ ಬರುತ್ತೆ ಸಪ್ರೇಟಾಗಿ, ಅದಕ್ಕಂತೂ ಈ ಥರ ರಿಮೋಟ್ ಇರುತ್ತೆ.
ಸೊ ನೀವು ಬೇಕಾದಾಗ ಆನ್ ಮಾಡಿಕೊಂಡು ನಿಮ್ಗೆ ಯಾವುದು ಹೆಡ್ಫೋನ್ ಕೂಡ ಕೊಟ್ಟಿದ್ದಾರೆ ಪ್ರೈವೇಸಿ. ಇಲ್ಲಿ ಪ್ರೈವೇಸಿ ಇರಲಿ ಅಂತ ಡಬಲ್ ಬೆಡ್ಡಲ್ಲಿ ಕರ್ಟನ್ ಕೊಟ್ಟಿರ್ತಾರೆ ಒಂದು, ಇದನ್ನು ಕೂಡ ಕ್ಲೋಸ್ ಮಾಡ್ಕೋಬೋದು. ಸೊ ಮೇಜರ್ಲಿ ಅಂದರೆ ಮೇನ್ ಕ್ಯಾಮ್ರಾದ ಚೇಂಜಸ್ ಇರೋದು. ಒಂದು ವಾಶ್ರೂಮ್ ಬಯೋ ಟಾಯ್ಲೆಟ್ ಇಲ್ಲೇನು ಚೇಂಜಸ್ ಮಾಡಿಲ್ಲ, ಸೇಮ್ ಇದೆ. ಇದೇನು ಸರ್ ಇದೊಂದು ಎಕ್ಸ್ಟ್ರಾ ಕೂಡ ದೊಡ್ಡ ಮಾಡ್ತಿದ್ರು? ಮೊದಲು ಚಿಕ್ಕದಿತ್ತು, ಓಕೆ, ದೊಡ್ಡದಾಗಿದೆ. ಸ್ಪೇಸು ಮುಂಚೆ ಚಿಕ್ಕದಿತ್ತು, ಬಟ್ ಇವಾಗ ಸ್ವಲ್ಪ ದೊಡ್ಡದು ಮಾಡಿದ್ರೆ ಪರವಾಗಿಲ್ಲ. ನೋಡಿ ಫ್ರಿಜ್ ಇದೆ ಅಣ್ಣ ಇವಾಗ ಹೊಸ ಗಾಡಿಯಲ್ಲಿ. ನೋಡ್ರಿ ಇಲ್ಲಿ ಆರಾಮಾಗಿ ಯಾರು ಏನು ಬೇಕಾದ್ರೆ ಇಟ್ಕೊಂಡು ಜರ್ನಿ ಮಾಡ್ಬೋದು. ಇಲ್ಲಿ ನೋಡಿ ಕಾಫಿ ಮೇಕರ್ ಕೂಡ ಇದೆ ಇಲ್ಲಿ. ಓ ಸಕ್ಕತ್ತಾಗಿದೆ. ಹಾಟ್ ವಾಟರ್, ಕೋಲ್ಡ್ ವಾಟರ್. ಇದೇನು ಸರ್ ಐಸ್ ಕ್ಯೂಬಾ? ಐಸ್ ಕ್ಯೂಬ್ ಇಡ್ಬೋದಾ? ಓ ಸಕ್ಕತ್ತಾಗಿದೆ ಗಾಡಿ. ಈ ಥರ ಇದೆ ನೋಡ್ರಿ. ಸೊ ಹಿಂದ್ಗಡೆ ಏನು ಚೇಂಜಸ್ ಮಾಡಿಲ್ಲ, ಬಟ್ ಸಿಟಿಂಗ್ ಕಮ್ ಸ್ಲೀಪರು ಸಕ್ಕತ್ತಾಗಿದೆ ಗಾಡಿ ಮಾತ್ರ. ನೋಡೋಣ ಫಸ್ಟ್ ಇದು ಯಾರು ಬುಕ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಬನ್ನಿ ಹೊರಗಡೆ ಒಂದು ಸ್ವಲ್ಪ ತೋರಿಸಿ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು ನನಗೆ. ಇದು ಎಕ್ಸಿಟ್, ಎಮರ್ಜೆನ್ಸಿ ಎಕ್ಸಿಟ್ ಆಗಿ ಯೂಸ್ ಮಾಡ್ಕೋಬೋದು, ಬಟ್ ಇವಾಗ ತೋರಿಸ್ತಾ ಇದ್ದಾರೆ ಎಲ್ಲರೂ. ಸೊ ಇಲ್ಲಿ ಒಂದು 360 ಕ್ಯಾಮ್ರಾ ಕೊಟ್ಟಿದ್ದಾರೆ. ರೇರಲ್ಲಿ ಯಾವುದೇ ರೀತಿ ಚೇಂಜ್ ಇಲ್ಲ. ಸ್ವಲ್ಪ ನೋಡೋಕ್ಕೆ ನಾವು ಹೈಟ್ ಕಾಣಿಸ್ತಾ ಇದೆ. ಸಖತ್ತಾಗಿದೆ ಒಳಗಡೆ ಮಾತ್ರ. ಇಂಟೀರಿಯರ್ ನೆಕ್ಸ್ಟ್ ಲೆವೆಲ್ ಗುರು. ಸೊ ನಿನ್ನೆ ವಿಡಿಯೋ ಮಾಡಬೇಕಾಗಿತ್ತು, ಬಟ್ ಕ್ರೌಡ್ ಇರೋದ್ರಿಂದ ನಿನ್ನೆ ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವಾಗ ವಿಡಿಯೋ ತೊಗೊಳ್ತಾ ಇದ್ದೀನಿ. ಫುಲ್ ಕ್ರೌಡ್ ಇತ್ತು ನಿನ್ನೆ. ನೆಕ್ಸ್ಟ್ ಲೆವೆಲ್ ಗುರು. ಈ ಥರ ಇದೆ ನೋಡಿ. ಅಂದರೆ ಫಾರಿನ್ ಕಂಟ್ರಿಲೆಲ್ಲ ಇದೇ ಥರ ಇರೋದು ಬಸ್ಸು. ಫುಲ್ಲಿ ಡಿಜಿಟಲಾಗಿ ಸಕ್ಕತ್ತಾಗಿರ್ತಾವಲ್ಲ ಗಾಡಿ. ಮಿರರ್ ಆಯಿತು ಮತ್ತು ಪ್ರತಿಯೊಂದು ಇರುತ್ತೆ. ಇವಾಗ ಏನು ತೋರಿಸಲ್ಲ ಅವ್ರು ಆಲ್ಕೋಹಾಲ್ ಕುಡಿದ್ರೆ ಅಂದರೆ ಗಾಡಿ ಓಡ್ಸೋಕ್ಕೆ ಬರಲ್ಲ, ಸ್ಟಾರ್ಟೇ ಆಗಲ್ವಾ ಅಂತೇಳಿ. ಸೊ ಲೈಟ್ ಬಂದು ಮೇನ್ ಲೈಟ್ ಒಂದು ತುಂಬ ಇಷ್ಟ ಆಯ್ತು ನನಗೆ. ಚೇಂಜ್ ಮಾಡಿದ್ದಾರೆ. ಮುಂಚೆ ಇರೋ ಗಾಡಿಯಲ್ಲಿ ಮಾಮೂಲಿ ಬಲ್ಬ್ಸ್ ಕೊಡ್ತಿದ್ರು, ಬಟ್ ಅದಷ್ಟು ಕ್ಲಾರಿಟಿ ಬರ್ತಿರಲಿಲ್ಲ. ಇವಾಗ ನೋಡಿ ಲೈಟ್ ಯಾವ ಥರ ಬರ್ತದೆ ಅಂತೇಳಿ. ಪ್ರೊಜೆಕ್ಟರ್ ಡಿಮ್ ಕೊಟ್ಟಿದ್ದಾರೆ, ಫುಲ್ ಕೊಡಿದ್ರೆ ಬೇರೆ ಆಗುತ್ತೆ. ಈ ಥರ ಇದೆ ನೋಡಿ. ಸಕ್ಕತ್ತಾಗಿದೆ ಪೇಂಟ್ ಮಾತ್ರ. ಬಟ್ ನನಗೆ ಇದು 360 ಕ್ಯಾಮ್ರಾ ಮತ್ತು ಡಿಪ್ ಮಾಡಿ ಸರ್ ಒಂದ್ಸತಿ. ಸೊ ಈ ಥರ ಇದೆ ನೋಡೋಣ ಗಾಡಿ ಮಾತ್ರ ಸಕ್ಕತ್ತಾಗಿದೆ. ಅಣ್ಣ ಡಿಪ್ ಮಾಡಿ ಒಂದ್ಸತಿ ಲೈಟ್. ಈ ಥರ ಇದೆ. ಬಟ್ ಪ್ರೊಜೆಕ್ಟರ್ದು ಓಕೆ, ಬಟ್ ಮೇಲ್ಗಡೆ ಸ್ವಲ್ಪ ಲೈಟ್ ಏನೋ ಸ್ವಲ್ಪ ಅಪ್ಡೇಟ್ ಮಾಡ್ಬೇಕು ಇವರು. LED ಹಾಕ್ಬೇಕು ಓನೋದವರು. ಬಟ್ ಇವರು ಕೆಲವೊಂದಿಷ್ಟನ್ನು ಹಾಕಕ್ಕೆ ಬರಲ್ಲ, ಬಟ್ ಹೊರಗಡೆ ಡ್ರೈವರ್ಸ್ ಎಲ್ಲ ತೊಗೊಂಡು ಹಾಕೊಳ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.